ಅಲ್ಲಿ ನೋಡ್ತಾ ಇದ್ದೀರಿ ಈಗ. ದಿಸ್ ಇಸ್ ಆಕ್ಚುಯಲಿ ನಡೆದಿರುವಂತ ಟೇಕ್ ಆಫ್ ಅದೇ ವಿಮಾನದ್ದಿದು. ವೆರಿ ನಾರ್ಮಲ್, ನನ್ನ ಲೆಕ್ಕಾಚಾರದಲ್ಲಿ ಬಹಳ ನಾರ್ಮಲ್ ಟೇಕ್ ಆಫ್ ಪೊಸಿಷನ್ ಅಲ್ಲಿ ಇದೆ ಆ ವಿಮಾನ. ಈಗ ನೋಸ್ ಅಪ್, ಇಟ್ ಸ್ಟಾರ್ಟ್ಸ್ ಕ್ಲೈಂಬಿಂಗ್, ಪರ್ಫೆಕ್ಟ್ ಕ್ಲೈಂಬ್ ಇದ್ದಂಗೆ ಕಾಣಿಸ್ತಾ ಇದೆ. ಸಡನ್ಲಿ ಅಲ್ಲಿ ಏನೋ ಆಗತ್ತೆ, ಇಟ್ ಸ್ಟಾಲ್ಸ್, ಸಡನ್ ಆಗಿ ನಿಂತಂಗಿರುತ್ತೆ. ದೆನ್ ಇಟ್ ಸ್ಟಾರ್ಟ್ಸ್ ಕೊಲಾಪ್ಸಿಂಗ್. ಹಂಗೇನೆ ಕಂಟ್ರೋಲೇ ಇರಲ್ಲ, ತಪ್ಪಂತ ಬಂಡೆಯಂತೆ ಈಗ ಅದು ಕೆಳಗೆ ಬೀಳ್ತಾ ಇದೆ. ವಿಚ್ ಇಸ್ ಅಮೇಝಿಂಗ್. ಅದು ಬಿಕಾಸ್ ಎಕ್ಸ್ಟ್ರೀಮ್ಲಿ ಪರ್ಫೆಕ್ಟ್ ಕಂಡೀಷನ್ಸ್ ಅಲ್ಲಿ ಅದು ಟೇಕ್ ಆಫ್ ಆದಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಬಟ್ ಸುಮಾರು 600 ಅಡಿ 700 ಅಡಿ ಹೋದ ತಕ್ಷಣ ಸಮಥಿಂಗ್ ಏನೋ ಆಗಿದೆ ಇಲ್ಲಿ. ಏನದು? ನೋಬಡಿ ಹ್ಯಾಸ್ ಎನಿ ಐಡಿಯಾ. ಯಾರಿಗೂ ಐಡಿಯಾ ಇಲ್ಲ. ಹಲವಾರು ಥಿಯರಿಗಳು ಬರ್ತಾ ಇವೆ. ಫಾರ್ ಎಕ್ಸಾಂಪಲ್, ಮುಗಿದೊಮ್ಮೆ ಅದು ಹೋಗ್ತಾ ಇದೆ ನೋಡಿ. ಈಗ ಮೊಮೆಂಟ್ ಇಟ್ ಟೇಕ್ಸ್ ಆಫ್, ವಿಮಾನಗಳಲ್ಲಿ ಒಂದು ಹಂತವನ್ನ ದಾಟಿದ ತಕ್ಷಣ ಡ್ರ್ಯಾಗ್ ಆಗತ್ತೆ ಅಂತ ದಿ ವೀಲ್ಸ್ ಏನಿದೆ ಕೆಳಗಡೆ ಅಂಡರ್ ಕ್ಯಾರೇಜ್, ಅದು ವಾಪಸ್ಸು ವಿಡ್ರಾ ಆಗಿ ಬೆಲ್ಲಿ ಆಫ್ ದಿ ಏರ್ಕ್ರಾಫ್ಟ್ ಅಂದ್ರೆ ವಿಮಾನದ ಕೆಳಗಿನ ಹೊಟ್ಟೆಯ ಭಾಗದ ಒಳಗೆ ಹೊರಟೋಗ್ಬಿಡ್ಬೇಕು. ಅದು ಇರ್ ಕೂಡ್ದದು. ಇದಾದಾಗ ಅದು ಇನ್ನೂ ಅಲ್ಲಿ ಓಪನ್ ಆದಂಗೆ ಇದೆ ಅದಲ್ಲಿ ಈಗ ಚಿತ್ರದಲ್ಲಿ. ದಿಸ್ ಇಸ್ ವಾಟ್ ಎಕ್ಸ್ಪರ್ಟ್ಸ್ ಆರ್ ಟಾಕಿಂಗ್. ಈಗ ಪರಿಣಿತರೆಲ್ಲ ಮಾತಾಡ್ತಿರೋದು. ನಂಬರ್ 2, ಬಹಳ ಪರಿಣಿತರಿಗೆ ಅರ್ಥವಾಗದೇ ಇರುವಂಥದ್ದು ಒಂದು ಏನು ಅಂತಂದ್ರೆ, ಬೇರೆ ಬೇರೆ ಥಿಯರಿಗಳನ್ನ ಬಿಟ್ಟು, ಫ್ಲಾಪ್, ಥ್ರಸ್ಟ್ ಅಂಡ್ ಫ್ಲಾಪ್. ಫ್ಲಾಪು ಲಿಫ್ಟ್ ಕೊಡುತ್ತೆ ವಿಮಾನಕ್ಕೆ. ಫ್ಲಾಪ್ಸು ಓಪನ್ ಇರಬೇಕಾಗಿತ್ತು ರೆಕ್ಕೆಯಲ್ಲಿ, ಪ್ಲೇನ್ ಆಗಿ ಕ್ಲೋಸ್ಡ್ ಆಗಿದೆ. ವೈ? ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಅಂತ ಬಹಳ ಪೈಲಟ್ಗಳು ಆಶ್ಚರ್ಯ ಪಡ್ತಾ ಇದ್ದಾರೆ ಇದಕ್ಕೆ. ದೇರ್ ವಾಸ್ ನೋ ಥ್ರಸ್ಟ್